ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಂಪ್ಲೀಟಾಗಿ ತುಪ್ಪದ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ತುಪ್ಪದ ಬತ್ತಿ ಖಾಲಿ ಆಗಿತ್ತು, ಅದನ್ನು ಮಾಡ್ಕೋಬೇಕಿತ್ತು. ಮತ್ತು ಹಬ್ಬ ಬಂತು, ನೈವೇದ್ಯಕ್ಕೆ ಅಂತ ಸಪ್ರೇಟ್ ತುಪ್ಪ ಕಾಯಿಸ್ಬೇಕಿತ್ತು. ಸೊ ಎಲ್ಲ ತುಪ್ಪದ ಕೆಲಸ ಇವತ್ತು ಮಾಡ್ಕೊಬಿಡ್ತಾ ಇದ್ದೀನಿ. ಸೊ ನಾನು ಮುಂಚೆ ಅಂದರೆ ಕರ್ಪೂರ ನಂಗೆ ಯಾಕೋ ಅದ್ರದ್ದು ಹೊಗೆ ಎಲ್ಲ ತುಂಬಿಕೊಂಡು ದೇವ್ರ ಮನೆ ಎಲ್ಲ ಕಪ್ಪಗೆ ಇದಾಗ್ಬಿಡುತ್ತಲ್ಲ, ಹಾಗಾಗಿ ನಾನು ಈ ಥರ ಆರತಿ ಮಾಡೋದಕ್ಕೆಲ್ಲ ತುಪ್ಪದ ಬತ್ತಿ ಈ ಥರ ಮಾಡಿಟ್ಕೊತಾ ಇದ್ದೆ. ಲಾಸ್ಟ್ ಟೈಮು ಇದು ನೋಡಿ, ಸೈಕಲ್ ಬ್ರ್ಯಾಂಡ್ ಅವ್ರದ್ದು ಇದು ತುಪ್ಪದ ಬತ್ತಿ ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ರು. ಇದು ಅದೇ ರೆಡಿಮೇಡ್ ತುಪ್ಪದ ಬತ್ತಿ ಬರುತ್ತಲ್ಲ, ಈ ಥರ. ಇದು ಯಾಕೋ ನಂಗೆ ಇಷ್ಟ ಆಯಿತು. ಸೊ ಇದೇ ಥರ ಮನೇಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ತುಪ್ಪದ ಬತ್ತಿ ಮಾಡೋಣ ಅಂತ ಮಾಡಿದ್ದೀನಿ. ಓಕೆ, ಒಂದು ಸೆಕೆಂಡ್ ನೋಡಿ, ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಘಮ ಅಂತ ಇದೆ. ಇದಕ್ಕೆ ಪಚ್ಚಕರ್ಪೂರ ಹಾಕಿದ್ದೆ, ಘಮ ಅಂತ ಇದೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಮತ್ತು ತುಪ್ಪನ ಹೇಗೆ ಕಾಯಿಸೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟಿಗೆ ತುಪ್ಪದ ಬತ್ತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ತುಪ್ಪದ ಬತ್ತಿಗಳಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ಫೀಲ್ ಆಗಿದೆ ಏನಂದರೆ, ನಾವು ಹೊರಗಡೆಯಿಂದ ತಂತೀವಲ್ಲ ತುಪ್ಪದ ಬತ್ತಿಗಳು, ಅದ್ರಲ್ಲಿ ಸ್ವಲ್ಪ ಕ್ಯಾಂಡಲ್ದು ಅಥವಾ ವ್ಯಾಕ್ಸ್ ಅಂಶ ಏನಿರುತ್ತೆ ಅದು ಜಾಸ್ತಿ ಇರೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಇದರಲ್ಲಿ ತುಪ್ಪದ ಅಂಶನೇ ಜಾಸ್ತಿ ಇರೋ ಥರ ಅನ್ನಿಸ್ತು ನನಗೆ. ಮತ್ತು ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಹುರಿಯುವಾಗಲೂ ಅಷ್ಟೇ ನಿಧಾನಕ್ಕೆ ತುಂಬಾ ಚೆನ್ನಾಗಿ ಹುರಿತಾ ಇತ್ತು. ತುಪ್ಪದ ಬತ್ತಿ ಮಾಡೋದಕ್ಕೆ ಈ ರೀತಿ ಬತ್ತಿಗಳು ಬೇಕಾಗುತ್ತೆ. ಇದು ನಿಮಗೆ ಆರಾಮಾಗಿ ಪೂಜಾ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ, ಇಲ್ಲಾಂದರೆ ನೀವು ಮನೇಲಿ ಕೂಡ ಮಾಡ್ಕೋಬೋದು. ಮತ್ತು ಈ ರೀತಿ ಚಿಕ್ಕದಾಗಿರೋದನ್ನ ನೋಡ್ಬಿಟ್ಟು ತಗೊಳ್ಳಿ. ತುಂಬ ದಪ್ಪದಿದ್ದರೆ ಬತ್ತಿನೇ ತುಂಬ್ಕೊಂಬಿಡುತ್ತೆ, ತುಪ್ಪಕ್ಕೆ ಜಾಗನೇ ಇರಲ್ಲ. ಹಾಗಾಗಿ ಇವಾಗ ನಾವು ಫಸ್ಟು ಬತ್ತಿಗಳನ್ನ ರೆಡಿ ಮಾಡ್ಕೊಬಿಡೋಣ. ನಾನಿಲ್ಲಿ ಬತ್ತಿ ಮಾಡೋದಕ್ಕೆ ತೊಗೊಂಡಿರೋದು ಮಾಮೂಲಿ ರೆಗ್ಯುಲರ್ ಮನೇಲೆಲ್ಲ ಇರುತ್ತಲ್ಲ ಕಾಟನ್, ಅದೇ ತೊಗೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತಲ್ಲ, ಅದೇ ಕಾಟನ್. ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನಮಗೆ ಬತ್ತಿ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡ್ಕೊಂಡು ಈ ರೀತಿ ಟ್ವಿಸ್ಟ್ ಮಾಡ್ಕೊಂಡು ಬತ್ತಿ ರೆಡಿ ಮಾಡ್ಕೊಬಿಡ್ಬೇಕು. ಮತ್ತು ಕೆಳಗಡೆ ಏನು ಪಾರ್ಟ್ ಇದೆ ಅಲ್ವಾ, ಅದನ್ನು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಅಗಲ ಮಾಡಿಬಿಟ್ಟು ಈ ರೀತಿ ಫೋಟ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವೇನಾಗುತ್ತೆ ಅಂದರೆ, ನಮಗೆ ತುಪ್ಪ ಖಾಲಿ ಆಗೋ ತನಕನೂ ಬತ್ತಿ ನೀಟಾಗಿ ಉರಿಯುತ್ತೆ. ಹಾಗಾಗಿ ಈ ರೀತಿ ಮಾಡಿಟ್ಕೊತಾ ಇದ್ದೀನಿ. ನಾನಿವಾಗ ತುಪ್ಪದ ಬತ್ತಿಗಳನ್ನ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸಿಲಿಕಾನ್ದು ಮೋಲ್ಡ್ ಇತ್ತು, ಚಾಕ್ಲೇಟ್ ಮೋಲ್ಡು, ಅದನ್ನು ತೊಗೊಂಡಿದ್ದೀನಿ. ಮತ್ತು ಈ ರೀತಿ ಐಸ್ ಕ್ಯೂಬ್ ಮಾಡೋದೊಂದು ಟ್ರೇ ಇತ್ತು ಸಿಲಿಕಾನ್ದು, ಅದನ್ನು ತೊಗೊಂಡಿದ್ದೆ. ಮತ್ತು ಇನ್ನೊಂದು ಟೀ ಲೈಟ್ ಕ್ಯಾಂಡಲ್ ಎಲ್ಲ ಮಾಡ್ತೀವಲ್ವ, ಅದ್ರದ್ದು ಬೇಸಿತ್ತು, ಅದನ್ನು ತೊಗೊಂಡಿದ್ದೀನಿ. ಇದೆಲ್ಲ ಇಲ್ಲ ಅಂತಂದರೆ ನಿಮ್ಮ ಹತ್ರ ಚಿಕ್ಕ ಚಿಕ್ಕ ಬಟ್ಲುಗಳೆಲ್ಲ ಇರುತ್ತಲ್ಲ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇವಾಗ ಇದು ನೋಡಿ, ಸ್ವಲ್ಪ ತೆಳ್ಳು ಇದೆ ಅಲ್ವಾ, ಇದು ಮಾಡಾದ್ಮೇಲೆ ಎತ್ತಿಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ, ಅಂದರೆ ಶೇಪ್ ಎಲ್ಲ ಚೇಂಜ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಈ ರೀತಿ ಒಂದು ವಯರ್ ಅಥವಾ ಮೆಶ್ ಯಾವುದಾದ್ರೂ ಇಲ್ಲ ಒಂದು ಯಾವ್ದಾದ್ರು ಪ್ಲೇಟ್ ಮೇಲಾದ್ರೂ ಈ ರೀತಿ ಇಟ್ಕೊಂಡಾಗ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ನಾವು ಬತ್ತಿಗಳನ್ನ ಅರೇಂಜ್ ಮಾಡ್ಕೊಬಿಡೋಣ. ನೋಡಿ, ಈ ರೀತಿ ಫ್ಲ್ಯಾಟ್ ಇರೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ. ಜೊತೆಗೆ ಏನಂತಂದರೆ ತುಪ್ಪ ಖಾಲಿ ಆಗೋ ತನಕನೂ ತುಪ್ಪದ ಬತ್ತಿಗಳು ಹುರಿತಾನೆ ಇರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಪ್ಪನೂ ವೇಸ್ಟ್ ಆಗೋಲ್ಲ, ನೀಟಾಗಿ ತುಂಬ ಹೊತ್ತು ತನಕ ದೀಪಗಳು ಉರಿತಾ ಇರುತ್ತೆ. 1 by 1 ನಾನು ಇವಾಗ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಈ ಟೀ ಲೈಟ್ ಕ್ಯಾಂಡಲ್ದು ಏನು ಬೇಸಿತ್ತಲ್ವ, ಅದಕ್ಕೂ ಇದೇ ರೀತಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ನಾನು ತುಪ್ಪ ತೊಗೊಂಡಿದ್ದೀನಿ, ಅರೌಂಡು 300 ml ಇರ್ಬೋದು. ಮತ್ತು ಇದು ನಾನು 2 ಟೇಬಲ್ ಸ್ಪೂನು ಸೋಯಾ ವ್ಯಾಕ್ಸ್ ತೊಗೊಂಡಿದ್ದೀನಿ. ಇದು ವೆಜಿಟೇಬಲ್ ಬೇಸ್ಡ್ ಆಗಿರುತ್ತೆ, ಇಲ್ಲ ಅಂತಂದರೆ ನೀವು ಕ್ಯಾಂಡಲ್ ಇದ್ದರೆ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು ಈ ರೀತಿ ಒಳ್ಳೆ ಘಮ ಬರಲಿಕ್ಕೋಸ್ಕರ ನಾನಿಲ್ಲಿ ಪಚ್ಚಕರ್ಪೂರ ತೊಗೊಂಡಿದ್ದೀನಿ. ಪಚ್ಚಕರ್ಪೂರ ಇಲ್ಲ ಅಂದರೆ ರೆಗ್ಯುಲರ್ ಕರ್ಪೂರನೂ ನೀವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಎಲ್ಲ ಇಂಗ್ರೀಡಿಯೆಂಟ್ನು ಪಾತ್ರೆ ಒಳಗಡೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ 1 ಕಪ್ ಆಗುವಷ್ಟು ತುಪ್ಪ ಇದೆ, ಅಂದರೆ ಅರೌಂಡ್ 300 ml. ನನ್ನ ಕೈಯಲ್ಲಿ 2 ಇಡಿ ಆಗುವಷ್ಟು ಇದು ಸೋಯಾ ವ್ಯಾಕ್ಸ್ ಹಾಕ್ಕೊತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಇಲ್ಲಿ 2 ಪೀಸ್ ಮಾತ್ರ ನಾನಿಲ್ಲಿ ಪಚ್ಚಕರ್ಪೂರ ಹಾಕ್ಕೊತಾ ಇದ್ದೀನಿ. ಪಚ್ಚಕರ್ಪೂರ ಹಾಕ್ಕೊಳ್ಳುವಾಗ ನೀವು ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ಕರ್ಗೋಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ತುಪ್ಪ ಎಲ್ಲ ಹೊಗೆ ಬರೋ ತನಕ ಆಗೋಗ್ಬಿಡುತ್ತೆ. ಈ ರೀತಿ ಕ್ರಷ್ ಮಾಡಿ ಹಾಕಿದಾಗ ಬೇಗ ಕರ್ಗೋಗ್ಬಿಡುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಬೇಗನೆ ಮೆಲ್ಟ್ ಆಗೋಗ್ಬಿಡುತ್ತೆ. ಸೋಯಾ ವ್ಯಾಕ್ಸು ಇದನ್ನು ನಾನು
ಆ ಫ್ಲೇಕ್ಸ್ ತೊಗೊಂಡಿರೋದ್ರಿಂದ ಅದೂ ಬೇಗ ಕರ್ಗೋಗ್ಬಿಡುತ್ತೆ. ನೋಡಿ ಎಷ್ಟು ಬೇಗ ಕರ್ಗೋಗ್ತಾ ಇದೆ. ನಾವಿಲ್ಲಿ ಸೋಯಾ ಫ್ಲೇಕ್ಸ್ ಯೂಸ್ ಮಾಡಿರೋದ್ರಿಂದ ಇದೇನಾಗುತ್ತೆ, ತುಪ್ಪ ಬಿಸಿ ಆದ ತಕ್ಷಣ ಇದು ಕರಗಿಬಿಡುತ್ತೆ. ನೋಡಿ ಎಷ್ಟು ಬೇಗ ಕರ್ಗೋಯ್ತು. ಮತ್ತು ಇದು ಕ್ರಷ್ ಮಾಡಿ ಹಾಕಿರೋದ್ರಿಂದ ಕರ್ಪೂರನೂ ಬೇಗ ಕರ್ಗೋಗಿದೆ. ಇಷ್ಟಾದರೆ ಸಾಕು, ತುಂಬ ಹೊಗೆ ಬರೋ ತನಕ ಎಲ್ಲ ಕಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇವಾಗ ನಾವು ಬತ್ತಿಯೆಲ್ಲ ಹಾಕಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ರೀತಿ ಹಾಕ್ಕೊಂಬಿಡ್ಬೇಕು. ನಿಮ್ಗೆ ಯಾವುದು ಕನ್ವೀನಿಯೆಂಟು ಆ ರೀತಿ ಹಾಕ್ಕೋಬೋದು. ನಿಮಗೆ ಮತ್ತೆ ಇದು ಇಷ್ಟು ದೊಡ್ಡದಿದೆಲ್ಲ ಇಷ್ಟೇ ಹಾಕ್ಕೋಬೇಕಂತ ಏನಿಲ್ಲ, ನಿಮಗೆ ಅರ್ಧ ಬೇಕಾದರೂ ಹಾಕ್ಕೋಬೋದು. ಇಲ್ಲ ನಾನಿಲ್ಲಿ ಫುಲ್ಲೇ ಹಾಕಿದ್ದೀನಿ. ಈ ರೀತಿ ಆದಮೇಲೆ ಇದನ್ನ ಅಲ್ಗಾಡಿಸ್ತಾನೆ ಸ್ವಲ್ಪ ಎತ್ತಿಟ್ಕೊಬಿಡೋಣ. ಇದೇ ರೀತಿ ನಾನು ಎಲ್ಲ ಮೋಲ್ಗೂ ಹಾಕಿಟ್ಕೊಬಿಡ್ತೀನಿ. ಇವಾಗ ಇದನ್ನೆಲ್ಲ ನಾನು ಕೂಲಾಗಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಇದನ್ನು ನಾನು ರೂಮ್ ಟೆಂಪ್ರೇಚರಲ್ಲೇ ಇಡ್ತಾ ಇದ್ದೀನಿ. ಯಾಕಂದರೆ ನಾವು ಫ್ರಿಜ್ಜಲ್ಲಿ ಬೇಕಾದ್ರೂ ಇಡ್ಬೋದು. ಬೇಗ ಆಗಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಟರೆ ಏನು ಅಂದರೆ ಸ್ವಲ್ಪ ಮಾಯ್ಶ್ಚರ್ ಎಲ್ಲ ಆದಂಗೆ ಆಗಿಬಿಡುತ್ತೆ. ಮತ್ತು ಬತ್ತಿಗಳು ಉರಿಯೋವಾಗ ಚಟಪಟ ಅಂತ ಸೌಂಡ್ ಬರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ರೂಮ್ ಟೆಂಪರೇಚರಲ್ಲೇ ಇಟ್ಬಿಡ್ತಾ ಇದ್ದೀನಿ. ಏನೊಂದು 2 to 3 ಅವರ್ಸಲ್ಲಿ ಇದು ಗಟ್ಟಿಯಾಗಿಬಿಡುತ್ತೆ. ನೋಡಿ, ಇದು ಸ್ವಲ್ಪ ಹಿಂಗೆ ಸೆಮಿ ಸಾಲಿಡ್ ಅಂದರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅಲ್ವಾ. ಆವಾಗ ಏನು ಮಾಡಬೇಕು, ಒಂದು ಕಡ್ಡಿನೋ ಏನಾದರೂ ತೊಗೊಂಡು ಈ ಬತ್ತಿಗಳನ್ನ ಈ ರೀತಿ ಸ್ಟ್ರೈಟ್ ಮಾಡ್ಕೊಬಿಡ್ಬೇಕು. ಸ್ಟ್ರೈಟ್ ಮಾಡ್ಕೊಂಡಾಗ ಏನಾಗುತ್ತೆ, ಬತ್ತಿ ಸ್ಟ್ರೈಟ್ ಇದ್ದಷ್ಟು ದೀಪಗಳು ತುಂಬ ಹೊತ್ತು ತನಕ ಹುರಿಯುತ್ತೆ. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ಅಲ್ವಾ, ಈ ಟೈಮಲ್ಲಿ ಮಾಡ್ಕೊಂಬಿಡ್ಬೇಕು. ನೋಡಿ, ಇದು ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬರ್ತಾ ಇದೆ. ನಾನು ಓವರ್ನೈಟ್ ಹಂಗೆ ಬಿಟ್ಬಿಟ್ಟಿದ್ದೆ. ಈ ರೀತಿ ಬತ್ತಿಗಳು ರೆಡಿಯಾಗಿದೆ. ಇವಾಗ ನಾನು ಓವರ್ನೈಟ್ ಹಂಗೆ ಬಿಟ್ಬಿಟ್ಟಿದ್ದೆ. ನಾನು ಫ್ರಿಜ್ಜಲ್ಲೇನು ಇಡೋಕ್ಕೆ ಹೋಗಿರಲಿಲ್ಲ, ರೂಮ್ ಟೆಂಪರೇಚರಲ್ಲೇ ನೀಟಾಗಿ ಗಟ್ಟಿಯಾಗಿದೆ. ನೋಡಿ, ಮೌಲ್ಡಿನೂ ಈಸಿಯಾಗಿ ಬರ್ತಾಯಿದೆ ಮತ್ತು ಶೇಪು ಅಷ್ಟೇ ನೀಟಾಗಿ ಬಂದಿತ್ತು. ಮತ್ತು ಕ್ಯಾಂಡಲ್ನ ಯೂಸ್ ಮಾಡಿದ್ರೆ ನಾವು ದೀಪ ಹಚ್ಚಿದಾಗ ಏನಾಗುತ್ತೆ, ಕ್ಯಾಂಡಲ್ದು ರೆಸಿಡ್ಯೂ ಏನಿರುತ್ತೆ, ವ್ಯಾಕ್ಸ್ ಏನಿರುತ್ತೆ ಅದು ಹಂಗೆ ಉಳ್ಕೊಂಬಿಡುತ್ತೆ. ಸೋಯಾ ವ್ಯಾಕ್ಸ್ ಯೂಸ್ ಮಾಡೋದ್ರಿಂದ ತುಪ್ಪ ಜೊತೆ ಇದನ್ನು ಮೆಲ್ಟಾಗಿ ನೀಟಾಗಿ ಉರಿಯುತ್ತೆ. ಕೊನೆಗೆ ಏನೂ ರೆಸಿಡ್ಯೂ ಉಳ್ಕೊಳ್ಳಲ್ಲ. ನೋಡಿ, ಚಾಕ್ಲೇಟ್ ಮೌಲ್ಡಿನೂ ಎಷ್ಟು ಈಸಿಯಾಗಿ ಬರ್ತಾಯಿದೆ. ನೋಡೋಕ್ಕೂ ಅಷ್ಟೇ ತುಂಬ ಕ್ಯೂಟಾಗಿ ಬಂದಿತ್ತು. ಇವಾಗ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಈಸಿ. ಇದನ್ನು ಈ ರೀತಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ನಾವು ಇದನ್ನು ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಒಂದ್ರ ಮೇಲೆ ಒಂದನ್ನು ಹೀಗೆಲ್ಲ ಇಟ್ಟರೂ ಇದ್ರದ್ದು ಶೇಪ್ ಏನು ಹಾಳಾಗಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ನೀಟಾಗಿರುತ್ತೆ. ಮತ್ತು ಇದನ್ನು ನಾವು ಒಂದು ಅರ್ಧ ಗಂಟೆ 1 hour ಟೈಮ್ ಮಾಡಿ ಇಟ್ಕೊಂಬಿಟ್ರೆ ಒಂದ್ಸಲ ತಿಂಗಳಾನ್ಗಟ್ಟಲೆ ಇದನ್ನ ಯೂಸ್ ಮಾಡ್ಕೋಬೋದು. ಹಾಳಾಗಲ್ಲ, ಇದ್ರ ಸ್ಮೆಲ್ಲೂ ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಅಂಗಡಿಲಿ ತೊಗೊಳೋದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನಿಲ್ಲಿ ಮನೆಯಲ್ಲೇ ನಂದಿನಿ ಬೆಣ್ಣೆನ ಯೂಸ್ ಮಾಡಿಕೊಂಡು ತುಪ್ಪನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಅನ್ಸಾಲ್ಟೆಡ್ ಬಟರ್ನ ತೊಗೊಂಡಿದ್ದೀನಿ. ಸಾಲ್ಟೆಡ್ ಬಟರ್ ಆಯಿತು ಅಂತಂದರೆ ಅದು ಕಾಯಿಸುವಾಗ ಉಪ್ಪು ಬಂದುಬಿಡುತ್ತೆ ಮತ್ತು ತುಪ್ಪನೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಅನ್ಸಾಲ್ಟೆಡ್ ಬಟರ್ ಅಂದರೆ ಉಪ್ಪು ಹಾಕಿಲ್ದೇ ಇರೋಂಥ ಬೆಣ್ಣೆನ ತೊಗೊಂಡಿದ್ದೀನಿ. ನಾವು ಬೆಣ್ಣೆನ ಕಾಯಿಸೋದಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಫ್ರಿಜ್ ಅಥವಾ ಫ್ರೀಸರಲ್ಲಿ ಇಟ್ಕೊಂಡು ಯೂಸ್ ಮಾಡೋದ್ರಿಂದ ನೋಡಿ ವೇಸ್ಟೇಜ್ ಕಡಿಮೆ ಇರುತ್ತೆ. ಕವರ್ಗೆ ಏನೂ ಬೆಣ್ಣೆ ಅಂಟ್ಕೊತಾ ಇಲ್ಲ, ಮತ್ತು ಅಂಟ್ಕೊಂಡಿದ್ರೂ ಈಸಿಯಾಗಿ ಈ ಥರ ಬಿಡಿಸ್ಕೊಬಿಡ್ಬೋದು. ಈ ರೀತಿ ರೂಮ್ ಟೆಂಪರೇಚರಲ್ಲಿ ಇತ್ತು ಅಂತಂದರೆ ಕವರ್ಗೆ ಅಂಟ್ಕೊಂಡ್ಬಿಡುತ್ತೆ, ಅದನ್ನು ತೆಗೆಯೋದಕ್ಕೆ ತುಂಬ ಟೈಮ್ ತೊಗೊಬಿಡುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನೋಡಿ ವೇಸ್ಟೇಜ್ ಕಡಿಮೆ ಇರುತ್ತೆ. ಇವಾಗ ನಾನು ಇದನ್ನು ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನಾನು 2 ರೀತಿ ತುಪ್ಪ ಮಾಡ್ಕೊತೀನಿ. ಒಂದು ಪ್ಲೇನ್ ತುಪ್ಪ, ಇವಾಗ ನಂದಿನಿ ತುಪ್ಪ ಎಲ್ಲ ಬರುತ್ತಲ್ಲ ಆ ರೀತಿ, ಇನ್ನೊಂದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡ್ಕೊತೀನಿ. ಈ ತುಪ್ಪ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸ್ವೀಟ್ಸ್ ಎಲ್ಲ ಮಾಡೋದಕ್ಕೆ, ಬಿರಿಯಾನಿಗೆಲ್ಲ ಹಾಕೋದಕ್ಕೆ ಈ ತುಪ್ಪ ಬೆಸ್ಟ್ ಆಗಿರುತ್ತೆ. ಬೆಣ್ಣೆ ಕಂಪ್ಲೀಟ್ ಮೆಲ್ಟ್ ಆದಮೇಲೆ ಈ ರೀತಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಬಿಸಿ ಎಣ್ಣೆ ಒಳಗಡೆ ನೀರು ಬಿದ್ದಾಗ ಹೆಂಗೆ ಸೌಂಡ್ ಬರುತ್ತಲ್ವ ಅದೇ ರೀತಿ ಸೌಂಡ್ ಬರ್ತಾ ಇರುತ್ತೆ. ಇವಾಗ ನೊರೆ ಬರೋದು ಕಡಿಮೆ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಈ ಸ್ಟೇಜಿಗೆ ಬಂದಮೇಲೆ ಫ್ಲೇಮ್ ಏನಿದೆ ಅದನ್ನು ಸಿಮ್ಮಲ್ಲಿ ಇಟ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ವೆಯ್ಟ್ ಮಾಡಬೇಕು. ನೋಡಿ ಸ್ವಲ್ಪ ನೊರೆ ಇದೆ ಅಲ್ವಾ, ಅದೆಲ್ಲ ಹೋಗ್ಬಿಟ್ಟು ಕ್ಲಿಯರ್ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ತುಪ್ಪ ಆಗಿದೆ ಅಂತ ಅರ್ಥ. ಇದಕ್ಕಿಂತನೂ ಜಾಸ್ತಿ ಕುಕ್ ಮಾಡಿದ್ರೆ ತುಪ್ಪದ ಟೇಸ್ಟ್ ಬೇರೆ ಆಗಿಬಿಡುತ್ತೆ. ಬೇಕಿದ್ರೆ ನೀವು ಟೇಸ್ಟ್ ಮಾಡೋದಕ್ಕೆ ಇವಾಗ 1-2 ಡ್ರಾಪ್ ನೀರು ಹಾಕಿದ್ರೆ ಮತ್ತೆ ಚಿಟಪಟ ಅಂತ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೂಮೆಂಟಲ್ಲಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇನ್ನೊಂದು 2 ಸೆಕೆಂಡಲ್ಲಿ ತುಪ್ಪ ರೆಡಿ ಇರುತ್ತೆ. ಇವಾಗ ನೋಡಿ ಕಂಪ್ಲೀಟು ಟ್ರಾನ್ಸ್ಪರೆಂಟ್ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ವ. ಇವಾಗ ತುಪ್ಪ ರೆಡಿ ಇದೆ. ಇದಕ್ಕಿಂತ ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಇವಾಗ ತುಪ್ಪ ರೆಡಿಯಾಗಿದೆ.
ನಾನು ಮಸಾಲೆ ಎಲ್ಲ ಹಾಕ್ಬಿಟ್ಟು ಬೆಣ್ಣೆ ಮಾಡ್ಕೋತೀನಿ ಅಂತ ಹೇಳಿದೆ ಅಲ್ಲ, ಅದಕ್ಕೆ ಮಾಡೋದಕ್ಕೋಸ್ಕರ ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಬೆಣ್ಣೆನ ಕರ್ಗಕ್ಕಿಟ್ಟಿದ್ದೀನಿ. ಮತ್ತು ಇನ್ನೊಂದು ಕಡೆ ನಾನಿಲ್ಲಿ ಮೆಂತ್ಯನ ಹುರ್ಕೊಂಡ್ಬಿಡ್ತೀನಿ. ನಾನೊಂದು 1/4 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಅದನ್ನು ಇವಾಗ ಅದೊಂದು ಚಟಪಟ ಅನ್ನೋ ತನಕ ಹುರ್ಕೊಂಡು ಇಟ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ನಾನು ತುಪ್ಪ ಕಾಯಿಸೋದಕ್ಕೆ ಯೂಸ್ ಮಾಡೋದು ಇದಿಷ್ಟೇ ಮಸಾಲೆಗಳು. ಇವಾಗ ಬೆಣ್ಣೆ ಆಲ್ಮೋಸ್ಟ್ ಕರ್ಗಕ್ಕೆ ಬಂದಿದೆ. ಇವಾಗ ನಾನು ಒಂದು 1/4 ಟೀ ಸ್ಪೂನ್ ಏನು ಮೆಂತ್ಯ ಹುರಿದಿಟ್ಕೊಂಡಿದ್ದೆ ಅಲ್ವಾ, ಅದನ್ನ ಪುಡಿ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 5ರಿಂದ 6 ಬೆಳ್ಳುಳ್ಳಿ ಎಸ್ಳುಗಳನ್ನ ಈ ಥರ ಜಜ್ಜಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಒಂದು 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನು ಅರಿಶಿನದ ಪುಡಿ ಮತ್ತು ಒಂದು 2 ಲವಂಗ ಹಾಕ್ಕೊತಾ ಇದ್ದೀನಿ. ಇವಾಗ ಇದಿಷ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ. ಸೇಮ್ ಆವಾಗ ಹಿಂಗೆ ತುಪ್ಪ ಕಾಯಿಸ್ಕೊಂಡ್ವಿ ಅದೇ ರೀತಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾನು ಒಂದು ವೀಳ್ಯದೆಲೆನೂ ಹಾಕ್ಕೊತೀನಿ. ಇದೆಲ್ಲ ಮಸಾಲೆಗಳು ನಮ್ಮ ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನೆಲ್ಲ ನಾನು ಯೂಸ್ ಮಾಡ್ತೀನಿ. ಇದನ್ನು ಚಿಕ್ಕ ಮಕ್ಳಿಗೂ ಕೊಡ್ಬೋದು, ಬಾಣಂತಿಯರಿಗೆ ಕೊಡ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸು ಜಾಸ್ತಿನೇ ಇರುತ್ತೆ. ಸೊ ಇವಾಗ ಇದು ನೊರೆ ಎಲ್ಲ ಹೋಗಿ ಈ ರೀತಿ ಟ್ರಾನ್ಸ್ಪರೆಂಟ್ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ತುಪ್ಪ ರೆಡಿ ಇದೆ. ಇದು ಆರಿದ ಮೇಲೆ ಒಂದು ಕಂಟೈನರಲ್ಲಿ, ಅಂದರೆ ವೆಟ್ಟಿರಬಾರ್ದು, ವೆಟ್ಟಿಲ್ಲದೆ ಇರೋ ರೀತಿ ಫುಲ್ ಡ್ರೈ ಆಗಿರೋ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಎಷ್ಟು ತಿಂಗಳಾದ್ರೂ ಚೆನ್ನಾಗೇ ಇರುತ್ತೆ. ಮತ್ತು ಈ ರೀತಿ ನಾವು ಮನೇಲೇ ತಂದು ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾಗಾಗಿ ಮತ್ತು ಈ ರೀತಿ ತುಪ್ಪ ಮಾಡ್ಕೊಂಡು ಮಕ್ಳುಗಳಿಗೆ ಯೂಸ್ ಮಾಡೋದ್ರಿಂದ ಅವ್ರಿಗೂ ಒಂದು ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ ಇದರಿಂದ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.